ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 69ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಧ್ಯಾಯ 69. ನಕ್ಷತ್ರಗಳೆಲ್ಲವೂ ಆಕಾಶದಲ್ಲಿ ಮರೆಯಾಗಿದ್ದವು. ಹೊರಗಿನಿಂದ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಬಹುಶಃ ಮಳೆ ಬರುವ ಸೂಚನೆಯೇ ಏನು. ಕಿಟಕಿಯ ಬಳಿ ಬಂದು ಕೈಕಟ್ಟಿಕೊಂಡು ನಿಂತವಳು ಆಕಾಶ ನೋಡುತ್ತಾ ನಿಂತು ಬಿಟ್ಟಳು. ಜೀವನ ಎಷ್ಟೊಂದು ವಿಚಿತ್ರ. ಅಪರಿಚಿತರನ್ನ ಚಿರಪರಿಚಿತರನ್ನಾಗಿ ಮಾಡುತ್ತದೆ, ಚಿರಪರಿಚಿತರನ್ನ ಅಪರಿಚಿತರನ್ನಾಗಿ ಮಾಡುತ್ತದೆ. ಶತ್ರುಗಳು ಮಿತ್ರರಾಗುತ್ತಾರೆ, ಮಿತ್ರರು ಶತ್ರುಗಳಾಗುತ್ತಾರೆ. ನಮ್ಮವರೇ ಅನಿಸಿಕೊಂಡವರು ನಮ್ಮ ಜೊತೆ ಇದ್ದುಕೊಂಡೇ ಬೆನ್ನ ಹಿಂದೆ ಸಂಚು ಮಾಡುತ್ತಾರೆ. ಈಗ ತನ್ನ ಜೀವನದಲ್ಲೂ ಆಗಿದ್ದು ಇದೇ ಅಲ್ಲವೇ? ಅದೇಕೋ ಅವಳ ಮುಖದ ಮೇಲೆ ನಿರ್ಭಾವುಕ ನಗು ಮೂಡಿ ಮಿಂಚಿನಂತೆ ಮಾಯವಾಯಿತು. ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ ಕೈ ಹಿಡಿದ ಗಂಡ ತನಗಿಂತಹ ದ್ರೋಹ ಬಗೆಯುತ್ತಾನೆ ಎಂದು. ಅವಳ ಕಣ್ಣು ತುಂಬಿ ಬಂದು ಅಕ್ಷಿಪಟಲವನ್ನು ಒದ್ದೆ ಮಾಡಿಬಿಟ್ಟಿತು. ಅಷ್ಟರಲ್ಲಿ ಒಳ ಬಂದಿದ್ದನು ವಿಕ್ರಮ್. ಅವನನ್ನು ಕಂಡವಳೆ ಅಲ್ಲಿಂದ ಹೊರಡಲು ಮುಂದಾದಳು. ತಕ್ಷಣ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡನು. ಕೋಪದಿಂದ ಅವನತ್ತ ಸುಡುನೋಟ ಬೀರಿದಳು ಸಮೃದ್ಧಿ. ಕೈ ಯಾಕೆ ಹಿಡ್ಕೊಂಡಿದ್ದೀರಾ, ಬಿಡಿ ಕೈನ ಎಂದವಳ ಧ್ವನಿ ಏರಿತ್ತು. ಕೈ ಹಿಡ್ಕೊಂಡಿರೋದು ಬಿಡೋಕಲ್ಲ ಸಮೃದ್ಧಿ, ಕೊನೆ ತನಕನೂ ಹಿಡಿಯೋಕೆ. ಹಿಡ್ದಿರೋ ಕೈನ ಬಿಡೋದು ಅಷ್ಟೊಂದು ಸುಲಭ ಅಲ್ಲ ಎಂದನು ಗಂಭೀರವಾಗಿ. ಅವನ ಮಾತು ಕೇಳಿ ಕಂತೆಲಿಸಿದವಳು, ನಿಮ್ಮ ಈ ನಾಜುಕಿನ ಮಾತುಗಳಿಗೆ ಕರಗಿ ಹೋಗೋದಕ್ಕೆ ನಾನು ಹಳೆ ಸಮೃದ್ಧಿಯಲ್ಲ. ಇಂಥ ಮಾತುಗಳನ್ನಾಡಿದರೆ ಬೆಣ್ಣೆ ಥರ ಕರಗಿ ಹೋಗ್ತೀನಿ ಅಂತ ಅಂದ್ಕೋಬೇಡಿ. ಮೊದಲು ಈ ಚೀಪ್ ಗಿಮಿಕ್ಸ್ ಟ್ರೈ ಮಾಡೋದನ್ನು ನಿಲ್ಲಿಸಿ. ಒಂದ್ಸಲ ನಿಮ್ಮನ್ನು ನಂಬಿ ನಾನು ಸೋತು ಹೋಗಿದ್ದು ಸಾಕು. ಇನ್ನೊಂದು ಸಲ ಆ ತಪ್ಪನ್ನು ನಾನು ಮಾಡಲ್ಲ ಎಂದಳು ಕೋಪದಿಂದ. ಅವಳ ಮಾತುಗಳಿಂದ ಅವನ ಕಣ್ಣುಗಳು ದುಃಖಗಳಿಂದ ಮಡುಗಟ್ಟಿದ್ದವು. ಅವಳ ಕೈಯನ್ನು ಬಿಟ್ಟವನು ತಕ್ಷಣ ಅವಳನ್ನು ಬೀದಾಬಿ ಅಪ್ಪಿಕೊಂಡು ಮುಗ್ಧ ಬಾಲಕನಂತೆ ಅಳಲು ಆರಂಭಿಸಿದನು. ವಿಕ್ರಮ್, ಬಿಡಿ ನನ್ನನ್ನು, ಏನು ಮಾಡ್ತಾ ಇದ್ದೀರಾ ನೀವು ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು. ಮೈಯಲ್ಲಿ ಚೇಳು ಹರಿದ ಹಾಗಾಗಿತ್ತು ಅವಳಿಗೆ ಅವನ ಸ್ಪರ್ಶ. ಸಮೃದ್ಧಿ ಪ್ಲೀಸ್, ನನಗೂ ಮಾತಾಡೋಕ್ಕೆ ಅವಕಾಶ ಕೊಡು. ಸಾಕಾಗಿ ಹೋಯಿತು ನಿನ್ನ ಈ ತಿರಸ್ಕಾರದ ನೋಟ. ಸಾಕು ಸಮೃದ್ಧಿ, ಸಾಕು. ಕೆಲವು ದಿನಗಳಲ್ಲಿ ನರಕಯಾತನೆ ಅನುಭವಿಸಿಬಿಟ್ಟೆ ನಾನು. ಇನ್ನೂ ನನ್ನ ಕೈಯಿಂದ ಇದನ್ನು ಸಹಿಸಿಕೊಳ್ಳೋ ಶಕ್ತಿ ಇಲ್ಲ. ಪ್ರತಿದಿನ ಪ್ರತಿಕ್ಷಣ ಮಾನಸಿಕ ಹಿಂಸೆಯಿಂದ ಸತ್ತು ಬದುಕ್ತಿದ್ದೀನಿ. ಈ ಜೀವನನೇ ನನಗೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಜಿಗುಪ್ಸೆ ಮೂಡಿದೆ. ನಿನ್ನ ದೃಷ್ಟಿನಲ್ಲಿ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ಅಪರಾಧನ ನಾನು ಮಾಡಿದ್ದೀನಿ. ಇದಕ್ಕೆ ಯಾವ ಕ್ಷಮಾಪಣೆಯೂ ಇಲ್ಲ. ಪ್ರತಿದಿನ ನನಗೆ ಈ ಮಾನಸಿಕ ಹಿಂಸೆ ಕೊಟ್ಟು ಸಾಯಿಸೋ ಬದಲು ಒಂದೇ ಸಲ ಕತ್ತು ಹಿಸುಕಿ ಕೊಂದ್ಬಿಡು. ಇಲ್ಲ ಅಂದರೆ ನಿನಗೆ ಅದೇನು ಮಾಡಿದರೆ ನನ್ನ ಮೇಲೆ ಸಿಟ್ಟು ಕೋಪ ಕಡಿಮೆ ಆಗುತ್ತೋ ಅದನ್ನೇ ಮಾಡು. ಆದರೆ ಈ ಥರ ಮೌನವಾಗಿ ಅಂತ ಇರಬೇಡ. ನನ್ನ ಕೈಯಿಂದ ಆಗಲ್ಲ ಎಂದನು ಭಾವುಕನಾಗಿ. ಅವನೆಡೆಗೆ ಜಾರುತ್ತಿದ್ದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡವಳು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಅವನನ್ನು ದೂರ ತಳ್ಳಿಬಿಟ್ಟಳು. ನಿಮಗೆ ಹೊಡೆದು ಬಡಿದು ಮಾಡಿದರೆ ಸತ್ತು ಹೋದ ನನ್ನ ಮಗು ವಾಪಸ್ ಬರುತ್ತೆ ಅನ್ನೋದಾಗಿರ್ತಾ ಇದ್ದಿದ್ರೆ ಖಂಡಿತ ಆ ಕೆಲಸನ ನಾನು ಮಾಡ್ತಾ ಇದ್ದೆ. ಆದರೆ ಏನು ಮಾಡಲಿ, ನಿಮಗೆ ಹೊಡೆದ್ರು ಕೊಂದರು ನನ್ನ ಮಗು ವಾಪಸ್ಸು ನನ್ನ ಮಡಿಲನ್ನು ಸೇರೋದಿಲ್ಲ ಅಲ್ವಾ? ಹಾಗಿದ್ದಾಗ ನಿಮ್ಮನ್ನು ಹೊಡೆದು ಬಡ್ದು ಏನು ಪ್ರಯೋಜನ? ಕಳೆದು ಹೋದ ಸಮಯ, ಕಳೆದು ಹೋದ ವ್ಯಕ್ತಿ ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನನ್ನ ಜೀವನ ಕೂಡ. ಬಹುಶಃ ಮುಂದೊಂದು ದಿನ ನಿಮ್ಮನ್ನು ಕ್ಷಮಿಸೋ ದೊಡ್ಡ ಮನಸ್ಸು ಮಾಡಿದರೂ ಅದು ನಿಮ್ಮ ಹೆಂಡತಿಯಾಗಿ ಮಾತ್ರ ವಿನಃ ಒಂದು ಮಗುವನ್ನು ಕಳ್ಕೊಂಡ ತಾಯಿಯಾಗಿ ಅಲ್ಲ. ಯಾಕಂದರೆ ಹೆಂಡತಿಗೂ ಮಗುವನ್ನು ಕಳ್ಕೊಂಡ ತಾಯಿಗೂ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಎಂದವಳು. ಅಲ್ಲಿ ತನಕ ನೀವು ಪಶ್ಚಾತ್ತಾಪ ಅನ್ನೋ ಬೆಂಕಿಯಲ್ಲಿ ಬೇಯಲೇಬೇಕು. ಇದೇ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ ಎಂದು ರೋಷದಿಂದ ನುಡಿದು ಅಲ್ಲಿಂದ ಬಿಡುಸಿನಿಂದ ಹೊರಟು ಬಿಟ್ಟಳು. ಕಮ್ಮನಿ ಹಾಕುತ್ತಾ ಅಲ್ಲೇ ಕುಸಿದು ರೋಧಿಸಲು ಆರಂಭಿಸಿದವನ ಕಣ್ಣುಗಳು ಕಳೆಗುಂದಿ ಬಿಟ್ಟಿವೆ. ಕೆಲವು ದಿನಗಳಲ್ಲಿ ಸೊರಗಿ ಸುಣ್ಣವಾಗಿ ಹೋಗಿದ್ದನು ವಿಕ್ರಮ್. ಪಾಪು ಎನ್ನುತ್ತಾ ಮಗುವನ್ನು ಮುದ್ದಿಸುತ್ತಿದ್ದನು ವಿಕ್ರಾಂತ್. ಮಗುವನ್ನು ಕಾಣುವ ಸಲುವಾಗಿ ಬೆಳ್ಳಂಬೆಳಿಗ್ಗೆಯೇ ತನ್ನ ಕೋಣೆಯಿಂದ ಎದ್ದು ವಿಕ್ರಾಂತ್ನ ಕೋಣೆಗೆ ಬಂದನು ವಿಕ್ರಮ್. ವಿಕ್ಕಿ ಮಗುವನ್ನು ಮುದ್ದಾಡುತ್ತಿರುವುದನ್ನು ಕಂಡವನ ಮನಸ್ಸಿಗೆ ವಿಚಿತ್ರ ಸಂಕಟವಾಗಿತ್ತು. ಒಂದು ವೇಳೆ ತಾನು ಕೋಪದ ಕೈಗೆ ಬುದ್ಧಿ ಕೊಡದೇ ಇರುತ್ತಿದ್ದರೆ ತನ್ನ ಮಗುವನ್ನು ಇದೇ ರೀತಿ ಮುದ್ದು ಮಾಡಬಹುದಿತ್ತೇನು? ಅದೇಕೋ ಯೋಚಿಸುತ್ತಲೇ ಅವನ ಕಣ್ಣುಗಳು ತೇವವಾದವು. ಬಾಗಿಲಿನ ಬಳಿಯೇ ನಿಂತಿದ್ದವನನ್ನು ಕಂಡ ವಿಕ್ರಾಂತ್, ಅಣ್ಣ, ಅಲ್ಲೇ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀಯಾ, ಬಾ ಒಳಗೆ ಎಂದು ಕರೆದನು. ಅವನಿಗೆ ಕಾಣದಂತೆ ಕಣ್ಣೀರನ್ನು ಒರೆಸಿಕೊಂಡವನು, ಅದು ಪಾಪುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಇನ್ನೂ ಮಲ್ಗೆ ಇದ್ದಲ್ಲ ಎಂದು ಕೇಳುತ್ತಾ ಒಳ ಬಂದವನು ಮಗುವಿನ ಪಕ್ಕ ಕುಳಿತನು. ಅಣ್ಣ,
ಮಗು ನಮಗಿಂತ ನಿನ್ನನ್ನು ಹೆಚ್ಚಾಗಿ ಹಚ್ಕೊಂಡಿದೆ ಅನಿಸುತ್ತೆ ಎಂದನು ವಿಕ್ಕಿ ನಸುನಗುತ್ತ. ಅವನ ಮಾತಿಗೆ ತಾನು ಮುಗುಳು ನಕ್ಕವನು ಮಗುವಿನ ಜೊತೆ ಆಟ ಆಡಲು ಮುಂದಾದನು. ಅಂದಹಾಗೆ ಸಮ್ಮು ಎಲ್ಲಿ ಕಾಣಿಸ್ತಾನೇ ಇಲ್ಲ ಎಂದು ಅತ್ತಿತ್ತ ಕಣ್ಣು ಹಾಯಿಸುತ್ತ ಕೇಳಿದವನಿಗೆ ಅವಳು ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ ಎಂದನು ವಿಕ್ರಮ್. ಓ ಹೌದಾ ಎಂದವನು. ನಾನು ಪಾಪುನ ನೋಡೋಕೆ ಆಗೋಗ ಬರೋದ್ರಿಂದ ಅವಳಿಗೇನಾದರೂ ಸಮಸ್ಯೆ ಆಗ್ತಾ ಇಲ್ಲ ತಾನೆ ಎಂದು ಅಂಜುತ್ತಲೇ ಕೇಳಿದನು ವಿಕ್ರಮ್. ಅವನ ಮಾತು ಕೇಳಿ ಸ್ವತಃ ವಿಕ್ರಾಂತ್ಗೂ ಅಚ್ಚರಿಯಾಗಿತ್ತು. ಈ ರೀತಿ ಮೃದುವಾಗಿ ಮಾತನಾಡಲು ಇವನು ಯಾವಾಗಿನಿಂದ ಕಲಿತು ಬಿಟ್ಟ ಅನ್ನಿಸದೇ ಇರಲಿಲ್ಲ ಅವನಿಗೆ. ಖಂಡಿತ ಇಲ್ಲ ಬಾವ, ಮಗುನ ನೀವು ಯಾವಾಗ ಬೇಕಾದರೂ ನೋಡೋಕ್ಕೆ ಬನ್ನಿ, ಅದರಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ. ನಿಜ ಹೇಳಬೇಕಂದ್ರೆ ನೀವು ಆ ರೀತಿ ಬರೋದ್ರಿಂದ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಯಾಕಂದರೆ ಅವಳನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗೋದು ನಿಮ್ಮಿಂದ ಮಾತ್ರ. ಅವಳು ನಿಮ್ಮ ಮಾತು ಮಾತ್ರ ಕೇಳ್ತಾಳೆ ಎಂದಳು ಬಾತ್ರೂಮ್ನಿಂದ ತಲೆ ಒಡಿಸುತ್ತಾ ಬಂದ ಸಮಷ್ಟಿ. ಅವಳ ಮಾತು ಕೇಳಿ ವಿಕ್ರಮ್ ಇಬ್ಬರು ನಸುನಕ್ಕರು. ಸಾಮಾನ್ಯವಾಗಿ ನಾಮಕರಣ ಶಾಸ್ತ್ರನ ಮಗು ಹುಟ್ಟಿದ 12ನೇ ದಿನಕ್ಕೋ ಇಲ್ಲ 16ನೇ ದಿನಕ್ಕೋ ಮಾಡ್ತಾರೆ. ಮಗುವಿನ ನಾಮಕರಣ ಶಾಸ್ತ್ರನ ಆದಷ್ಟು ಬೇಗ ಮಾಡ್ತಾ ಇರ್ತಿದ್ರೆ ಒಳ್ಳೆಯದಿತ್ತು ಎಂದರು ಮೆಲುಧ್ವನಿಯಿಂದ ತಿಂಡಿ ತಿನ್ನುತ್ತಿದ್ದ ಹೇಮ. ಸರಿಯಾಗಿ ಹೇಳಿದ್ರೆ ಹೇಮ, ನಾನು ಕೂಡ ಇದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿದ್ದೆ ಎಂದ ಪುಷ್ಪ. ಅತ್ತೆ ಎಂದು ಏನನ್ನು ಹೇಳುವ ಮುಂಚೆಯೇ ಬಾಯಿ ತೆರೆದ ಅನ್ನಪೂರ್ಣ. ಇಷ್ಟೆಲ್ಲ ಮಾಡಿರೋ ನನಗೆ ಮಗುವಿನ ನಾಮಕರಣ ಶಾಸ್ತ್ರನ ಯಾವಾಗ ಮಾಡಬೇಕನ್ನೋದು ಗೊತ್ತಿಲ್ವಾ? ನಾಳೆನೇ ಪುರೋಹಿತರು ಬರ್ತಾ ಇದ್ದಾರೆ ನಮ್ಮ ಬಂಗಾರಿಗೆ ನಾಮಕರಣ ಶಾಸ್ತ್ರ ಮಾಡಿಸೋಕೆ. ನಾನು ಆಗಲೇ ಇದರ ಬಗ್ಗೆ ಶಾಸ್ತ್ರಿಗಳ ಹತ್ರ ಮಾತಾಡಿ ಆಗಿದೆ ಎಂದರು. ಅವರ ಮಾತು ಕೇಳಿ ಎಲ್ಲರ ಮುಖದ ಮೇಲೂ ನಗು ಅಳಿತು. ಹಾಗಾದರೆ ನಾವು ನಾಮಕರಣ ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ಮಾತ್ರ ಬಾಕಿ ಅನ್ನಿ ಎಂದರು ನಗುತ್ತ ಹೇಮ. ಮತ್ತೆ ನೀವಿಬ್ಬರು ಅಜ್ಜಿಂದಿರು ಇದ್ದೀರಲ್ಲ, ಎಲ್ಲ ನೀವೇ ಮುಂದೆ ನಿಂತು ಮಾಡಬೇಕು. ಇನ್ನು ನನ್ನ ಕೆಲಸ ಏನಿದ್ರು ನಿಂತ್ಕೊಂಡು ನೋಡೋದು ಮಾತ್ರ ಎಂದರು ಅನ್ನಪೂರ್ಣ. ಅವರ ಮಾತಿಗೆ ಮನೆಯವರೆಲ್ಲರ ಮುಖದ ಮೇಲೂ ನಗು ಅಳಿತು. ಅಜ್ಜಿ, ನೀವು ಈ ವಿಷಯನ ಮೊದಲೇ ಮನೆಯವರೆಲ್ಲರ ಹತ್ರ ಹೇಳಬೇಕಿತ್ತು. ನಾಳೆನೇ ಶಾಸ್ತ್ರ ಅಂದರೆ ಇದ್ದಕ್ಕಿದ್ದ ಹಾಗೆ ಏನು ಮಾಡೋದು ಎಂದು ಅಚ್ಚರಿಯಿಂದ ಕೇಳಿದ ವಿಕ್ರಮ್ಗೆ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲೋ ಮೊಮ್ಮಗನೇ. ಇದ್ದಕ್ಕಿದ್ದ ಹಾಗೆ ಏನು ಮಾಡೋದಂದರೆ ಮಗುವಿನ ದೊಡ್ಡಪ್ಪ ದೊಡ್ಡಮ್ಮ ನೀನು ನಿನ್ನ ಹೆಂಡತಿ ತಾನೆ, ಎಲ್ಲ ಜವಾಬ್ದಾರಿನೂ ಹೆಗ್ಲು ಮೇಲೆ ಹಾಕ್ಕೊಂಡು ಮುಂದೆ ನಿಂತು ನೀವೇ ಶಾಸ್ತ್ರ ಮಾಡಿ ಎಂದರು ನಗುತ್ತಲೇ ಅನ್ನಪೂರ್ಣ. ಅವರ ಮಾತು ಕೇಳಿ ಸಮೃದ್ಧಿ ವಿಕ್ರಮ್ ಇಬ್ಬರ ಮುಖವೂ ಸಪ್ಪಗಾಯಿತು. ಅಂದರೆ ನನ್ನ ಮಾತಿನ ಅರ್ಥ ಹಾಗಲ್ಲ ಅಜ್ಜಿ, ಇನ್ನೂ ಮನೇನ ಡೆಕೋರೇಷನೇ ಮಾಡಿಲ್ಲ. ನಮ್ಮನೇಲಿ ಇದೇ ಮೊದಲನೇ ಸಲ ನಾಮಕರಣ ಶಾಸ್ತ್ರ ನಡೀತಿರೋದು. ಅದರಲ್ಲೂ ಪಾಪು ಈ ಮನೆಗೆ ತುಂಬ ಸ್ಪೆಷಲ್ ಎಂದವನಿಗೆ ಮಗುವಿನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದರ ಬಗ್ಗೆ ನೀವ್ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಾವ. ಯಾಕಂದರೆ ನಮ್ಮ ಸಾನು ಇಂಥ ವಿಷಯದಲ್ಲೆಲ್ಲ ಎಕ್ಸ್ಪರ್ಟ್. ಅವಳು ಕಾಲೇಜ್ಗೆ ಬರೋ ಟೈಮ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ಲು. ಫಂಕ್ಷನ್ಗೆ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸೊ ನಾಳೆ ಶಸ್ತ್ರಕ್ಕೂ ಅವಳೇ ಮನೇನ ಡೆಕೋರೇಟ್ ಮಾಡ್ತಾಳೆ ಎಂದಳು ಸಮಷ್ಟಿ. ಹೌದಾ ಸಾನ್ವಿ, ಸರಿ ಹಾಗಾದರೆ ಈ ಫಂಕ್ಷನ್ ಅರೇಂಜ್ಮೆಂಟ್ನ ಫುಲ್ ರೆಸ್ಪಾನ್ಸಿಬಿಲಿಟಿ ನಿಂಗೇನೆ ಎಂದಳು ಸಮೃದ್ಧಿ ನಗುತ್ತಾ. ಅವಳ ಮಾತಿಗೆ ತಲೆದೂಗಿದ ಸಾನ್ವಿ. ಸರಿ ಅಕ್ಕ, ನನ್ನ ಫ್ರೆಂಡ್ ಸಮ್ಮುಗೋಸ್ಕರ ಅವಳ ಮಗು ನಾಮಕರಣಕ್ಕೆ ನಾವೇ ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಫಾರ್ ಫ್ರೀ ಆಫ್ ಕಾಸ್ಟ್. ಈ ಕೆಲಸಕ್ಕೆ ನನಗೆ ಯಾವ ಪೇಮೆಂಟ್ ಕೂಡ ಬೇಡ, ಆದರೆ ಫ್ಲವರ್ಸ್ ಬೇಕು ಎಂದಳು ನಗುತ್ತಾ ಸಮ್ಮುವಿನ ಭುಜ ಬಳಸಿ. ಆಯ್ತಲ್ಲ, ನಿಮ್ಗಳ ಸಮಸ್ಯೆಗೆ ಪರಿಹಾರ ಸಿಕ್ತಲ್ಲ. ಈಗ ಸಮಯ ವ್ಯರ್ಥ ಮಾಡೋದನ್ನು ಬಿಟ್ಟು ಸಿದ್ಧತೆ ಮಾಡ್ಕೊಳ್ಳಿ ಹೋಗಿ ಎಂದರು ಅನ್ನಪೂರ್ಣ. ನೋ ಗ್ರ್ಯಾನಿ, ನನ್ನ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಎಂದ ವಿಕ್ಕಿ. ಎಲ್ರಿಗೂ ಏನೇನು ಮಾಡಬೇಕು, ಯಾವ ಜವಾಬ್ದಾರಿನ ಕೈಗೆತ್ಕೊಳ್ಬೇಕು ಅಂತ ಹೇಳಿದೆ, ಆದರೆ ನನಗೆ ಏನು ಮಾಡಬೇಕಂತ ಹೇಳೇ ಇಲ್ಲ ಅಲ್ವಾ ಎಂದು ಕಣ್ಣನ್ನು ಪಿಳಿಪಿಳಿ ಮಾಡಿದರೆ, ನೀನು ನಿನ್ನ ಹೆಂಡತಿನ ಸೇರಿಕೊಂಡು ಇನ್ನೊಂದು ಮಗುವಿನ ಬಗ್ಗೆ ಪ್ಲ್ಯಾನ್ ಮಾಡಿ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿದ ಅನ್ನಪೂರ್ಣ ಅವರ ಕಿವಿ ಹಿಂಡಿ ಸಾಕು ಹೋಗೋ ನೀನು ಎಂದು ಹೇಳಿ ಅಲ್ಲಿಂದ ಎದ್ದು ಹೋದರೆ, ಅವರ ಮಾತು ಕೇಳಿ ಸಮಷ್ಟಿ ನಾಚಿಕೆಯಿಂದ ತಲೆ ತಗ್ಗಿಸಿದರೆ, ಬಾಯಿಯ ಮೇಲೆ ಕೈಯಿಟ್ಟ ಸಮೃದ್ಧಿ ಹಾಗೂ ಸಾನ್ವಿ ತಮ್ಮ ನಗುವನ್ನು ಬಂಧಿಸುವ ಪ್ರಯತ್ನದಲ್ಲಿದ್ದರು. ಒಟ್ಟಿನಲ್ಲಿ ಆ ವಿಶಾಲವಾದ ಮನೆಯ ತುಂಬೆಲ್ಲ ನಗುವಿನ